ಸಮಸ್ಯೆಗಳ ಬಗ್ಗೆ ನಾವು ಮಾತನಾಡ್ತೀವಿ. ಆರ್ಥ್ರೈಟಿಸ್ ಅಂತಂದ್ರೇನು, ಯಾವೆಲ್ಲ ಟೈಪ್ಸ್ ಆಫ್ ಆರ್ಥ್ರೈಟಿಸ್ ಇದೆ, ಇನ್ನು ಆರ್ಥ್ರೈಟಿಸ್ ಬರೋದಕ್ಕೆ ಕಾರಣಗಳು ಏನಿರಬಹುದು, ಆರ್ಥ್ರೈಟಿಸ್ ನ ಲಕ್ಷಣಗಳು ಯಾವ ರೀತಿ ಕಾಣಿಸ್ಕೊಳ್ಳುತ್ತೆ, ಯಾವ ಒಂದು ಏಜ್ ನಲ್ಲಿ ಈ ಸಮಸ್ಯೆಗಳು ಬರುತ್ತೆ. ಹಿಂದೆ ನೋಡೋದಾದ್ರೆ ಏಜ್ ಆದ್ಮೇಲೆ ಈ ಆರ್ಥ್ರೈಟಿಸ್ ಈ ರೀತಿಯಾಗಿರುವಂತಹ ಸಮಸ್ಯೆಗಳು ಬರುತ್ತೆ, ಸಂಧಿವಾತ ಅಂತ ಹೇಳ್ತಾ ಇದ್ರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಒಂದು ಯಂಗ್ ಏಜ್ ನಲ್ಲೇ ಈ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದೆ. ಇದಕ್ಕೆ ಪ್ರಮುಖವಾಗಿರುವಂತಹ ಕಾರಣಗಳು ಏನಿರಬಹುದು? ಬರೀ ನಮ್ಮ ಲೈಫ್ ಸ್ಟೈಲ್ ಒಂದೇನಾ, ಹೆರಿಡಿಟರಿ ಫ್ಯಾಕ್ಟರ್ ಇರಬಹುದಾ, ಅಥವಾ ಇದ್ಬಿಟ್ಟು ಇರುವಂತಹ ಕಾರಣಗಳು, ಇನ್ನು ಆರ್ಥ್ರೈಟಿಸ್ ಇಂದ ಆಗುವಂತಹ ಕಾಂಪ್ಲಿಕೇಶನ್ಸ್, ಇದ್ರ ಇನ್ವೆಸ್ಟಿಗೇಷನ್ಸ್ ಆಗಿರಬಹುದು, ಡಯಾಗ್ನೋಸಿಸ್ ಆಗಿರಬಹುದು, ಇನ್ನು ಮ್ಯಾನೇಜ್ಮೆಂಟ್ ಯಾವ ರೀತಿ ಇದೆ, ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನ ತಿಳಿಸ್ಕೊಡೋದಕ್ಕೆ ಡಾಕ್ಟರ್ ಪ್ರಶಾಂತ್ ಸರ್ ನಮ್ಮೊಟ್ಟಿಗಿದ್ದಾರೆ. ಡಾಕ್ಟರ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್. ನಮಸ್ಕಾರ. ಸೊ ಮೊದಲದಾಗಿ ತಿಳಿಸ್ಕೊಡಿ, ಈ ಆರ್ಥ್ರೈಟಿಸ್ ಅಂತಂದ್ರೇನು, ಯಾವ ರೀತಿ ಡಿಫೈನ್ ಮಾಡ್ತೀರಾ ಡಾಕ್ಟರ್? ಬೇಸಿಕಲಿ ಈಗ ಆರ್ಥ್ರೈಟಿಸ್ ಅನ್ನೋದನ್ನ ನಾವು ಹೆಸರಲ್ಲೇ ಡಿಫೈನ್ ಕೂಡ ಮಾಡಬಹುದು. ಆರ್ಥೋ ಅಂದ್ರೆ ಜಾಯಿಂಟ್, ಐಟಿಸ್ ಅಂದ್ರೆ ಇನ್ಫ್ಲಮೇಷನ್ ಅಂತ ಹೇಳ್ತೀವಿ. ಅಂದ್ರೆ ಯಾವಾಗ ಒಂದು ಜಾಯಿಂಟ್ ಅಲ್ಲಿ ಇನ್ಫ್ಲಮೇಷನ್ ಅಥವಾ ಇನ್ಫೆಕ್ಷನ್ ಅನ್ನೋದು ಹುಟ್ಕೊಳಕ್ ಶುರು ಆಗ್ಬಿಡುತ್ತೆ, ಆ ಒಂದು ಇನ್ಫ್ಲಮೇಷನ್ ಅಥವಾ ಇನ್ಫೆಕ್ಷನ್ ಮುಖಾಂತರ ನೋವು ಅನ್ನೋದು ಕಾಣಿಸಕ್ ಶುರು ಆಗೋದು. ಆ ನೋವು ಅನ್ನೋದು ಉಡ್ಕೊಂಡಿರೋದು ಸೊ 2 to 3 weeks ಆದ್ರೂ ಹಾಗೆ ಪರ್ಸಿಸ್ಟ್ ಆಗ್ತಾ ಇದೆ. ಆ ಒಂದು ಕಂಡೀಷನ್ ನಾವು ಆರ್ಥ್ರೈಟಿಸ್ ಅಂತ ಕರಿತಾ ಇದ್ದೀವಿ. ಅಂದ್ರೆ ಸುಮ್ನೆ ಒಂದು ನೋವು ಬಂತು ಅಥವಾ 2 to 3 days ವರೆಗೂ ಮಾತ್ರ ಇತ್ತು, ಆಮೇಲೆ ಡಿಸಪಿಯರ್ ಆಗ್ತಾ ಇದೆ, ಸೊ ಅದನ್ನ ನಾವು ಆರ್ಥ್ರೈಟಿಸ್ ಅಂತ ಹೇಳಕ್ ಆಗೋದಿಲ್ಲ. ಸೊ ಒಂದು ನೋವು ಉಟ್ಕೊಂಡಿದೆ, ಅದು ಉಟ್ಕೊಂಡಾದ್ಮೇಲೆ ಸೊ ಹಾಗೆ 15 ದಿವಸ ಆಗ್ಲಿ 1 ತಿಂಗಳಾಗ್ಲಿ ಸೊ ಪರ್ಸಿಸ್ಟ್ ಆಗ್ತಾ ಇದೆ, ಪ್ಲಸ್ ಬೆಳೀತಾ ಇದೆ. ಆ ಒಂದು ಕಂಡೀಷನ್ ನಾವು ಆರ್ಥ್ರೈಟಿಸ್ ಅಂತ ಕರಿತೀವಿ. ಸೊ ಈ ತರ ಈ ಒಂದು ಆರ್ಥ್ರೈಟಿಸ್ ಅನ್ನೋದು ಹುಟ್ಕೊಳ್ತಾ ಇರೋದು. ಸೊ ಇದು ಹುಟ್ಕೊಂಡಾದ್ಮೇಲೆ ಸೊ ಅದರಲ್ಲಿ ಸುಮಾರು ತರದ ಅಥವಾ ಟೈಪ್ಸ್ ಗಳನ್ನ ನೋಡ್ತಾ ಬರ್ತೀವಿ ಆರ್ಥ್ರೈಟಿಸ್ ಅಲ್ಲಿ. ಸೊ ಈಗ ಟೈಪ್ಸ್ ಅಲ್ಲಿ ನಾವು ಹೇಳೋದಾಗಿದ್ರೆ ಮೋರ್ ದೆನ್ 100 ಟೈಪ್ಸ್ ಆಫ್ ಆರ್ಥ್ರೈಟಿಸ್ ಇದೆ ಮ್ಯಾಮ್. ಅದರಲ್ಲಿ ಈ ಒಂದು ಪ್ರೆಸೆಂಟ್ ಜನರೇಷನ್ ಅಲ್ಲಿ ಸಫರ್ ಆಗ್ತಕ್ಕಂಥ ಆರ್ಥ್ರೈಟಿಸ್ ಅಥವಾ ಮೋಸ್ಟ್ ಕಾಮನ್ ಆಗಿ ಕಾಣಿಸ್ತಕ್ಕಂಥ ಆರ್ಥ್ರೈಟಿಸ್ ಅಲ್ಲಿ ನೋಡೋದಾಗಿದ್ರೆ ಸೊ ಮೊದಲನೇದಾಗಿ ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಕರಿತೀವಿ. ಸೊ ಅದು ಬಿಟ್ರೆ ನೆಕ್ಸ್ಟ್ ಮೋಸ್ಟ್ ಕಾಮನ್ ಅಂದ್ರೆ ರೊಮ್ಯಾಟೆಡ್ ಆರ್ಥ್ರೈಟಿಸ್ ಅಂತ ಹೇಳ್ಬೋದು. ಅದಾದ್ಮೇಲೆ ಗೌಟಿ ಆರ್ಥ್ರೈಟಿಸ್ ಅಂತ ಇದೆ. ಸೊ ಅದಾದ್ಮೇಲೆ ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಅದು ಬಿಟ್ರೆ ವೈರಲ್ ಆರ್ಥ್ರೈಟಿಸ್, ಈಗ ಚಿಕನ್ ಗುನ್ಯ ಅದು ತುಂಬಾ ಕಾಮನ್ ಆಗಿದೆ ಒಂದು 2 to 3 years ಇಂದ. ಸೊ ಈ ಒಂದು ಸಮಸ್ಯೆಗಳು ಕಾಮನ್ ಆಗಿ ನಾವು ನೋಡ್ತಾ ಇರೋದು. ಬೇಸಿಕಲಿ ಆಸ್ಟಿಯೋ ಆರ್ಥ್ರೈಟಿಸ್ ನ ನಾವು ಡಿಜೆನರೇಟಿವ್ ಡಿಸೀಸ್ ಅಂತ ಕರಿತೀವಿ. ಅಂದ್ರೆ ಏಜ್ ರಿಲೇಟೆಡ್ ಡಿಸೀಸ್ ಅಂತಾನು ಕರಿಬಹುದು. ಒಂದು ಮೂಳೆಗಳ ಸವೆತದಿಂದ ಈ ಒಂದು ಸಮಸ್ಯೆ ಅನ್ನೋದು ಹುಟ್ಕೊಳ್ಳೋದು. ಸೊ ಹಾಗಾಗಿ 10 ವರ್ಷದ ಕೆಳಗಡೆ 55-60 ವರ್ಷ ಅಂದ್ರೆ ಆ ಒಂದು ಏಜ್ ಪೀರಿಯಡ್ ಅಲ್ಲಿ ಮೂಳೆಗಳ ಸವೆತ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಅದ್ರ ಮೂಲಕ ಈ ಕಾಯಿಲೆ ಅನ್ನೋದು ಹುಟ್ಕೊಳ್ತಾ ಇತ್ತು. ಆದ್ರೆ ಈಗ ಪ್ರೆಸೆಂಟ್ ಜನರೇಷನ್ ಅಲ್ಲಿ ನಾವು ಕಾರಣಗಳು ನೋಡೋದಾಗಿದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾವು ಹೇಳ್ತಾ ಇರೋದು ಮೆಕ್ಯಾನಿಕಲ್ ಪ್ರೆಷರ್ ಅಂತ ಹೇಳ್ತೀವಿ. ಅಂದ್ರೆ ಕೆಲಸದ ಒತ್ತಡದ ಮುಖಾಂತರ ಬರ್ತಕ್ಕಂಥ ಸಮಸ್ಯೆಗಳು. ಈಗ ತುಂಬಾ ಹೊತ್ತು ಒಂದೇ ಜಾಗದಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ, ಅಥವಾ ಜಾಸ್ತಿ ಹೊತ್ತು ಒಂದೇ ಜಾಗದಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ಆ ಒಂದು ಮೂಳೆಗಳ ಮೇಲೆ ಒತ್ತಡ ಅನ್ನೋದು ಕ್ರಿಯೇಟ್ ಆಗ್ತಾ ಇದೆ. ಆ ಪ್ರೆಷರ್ ಅನ್ನೋದು ಬೀಳ್ತಾ ಇದೆ, ಒತ್ತಡ ಕಂಟಿನ್ಯೂಸ್ ಆಗಿ ಕ್ರಿಯೇಟ್ ಆಗ್ತಾ ಇದೆ ಅಂದಾಗ ಏನಾಗ್ಬಿಡುತ್ತೆ, ಆ ಮೂಳೆಗಳ ಮಧ್ಯೆ ಇರೋ ಲಿಕ್ವಿಡ್ ಏನಿದೆ, ಸೊ ಲಿಕ್ವಿಡ್ ನ ನಾವು ಸೈನೋವಿಯಲ್ ಫಿಡ್ ಅಂತ ಏನ್ ಕರಿತೀವಿ, ಆಸ್ ಅ ಲುಬ್ರಿಕಂಟ್ ತರ ಇದೇನ್ ಆಕ್ಟ್ ಮಾಡ್ತಾ ಇರುತ್ತೆ. ಆ ಲುಬ್ರಿಕಂಟ್ ಕ್ವಾಂಟಿಟಿ ಕೂಡ ರೆಡ್ಯೂಸ್ ಆಗೋದಕ್ಕೆ ಶುರು ಆಗೋದು. ಸೊ ಯಾವಾಗ ಅರ್ಲಿಯರ್ ಏಜ್ ಪೀರಿಯಡ್ ಅಲ್ಲಿ ಆ ಒಂದು ಲಿಕ್ವಿಡ್ ಕ್ವಾಂಟಿಟಿ ರೆಡ್ಯೂಸ್ ಆಗ್ತಾ ಇದೆ ಅಂದಾಗ ಅದ್ರ ಮೂಲಕ ಈ ಒಂದು ಮೂಳೆಗಳ ಸವೆತ ಅನ್ನೋದು ಅರ್ಲಿಯರ್ ಏಜ್ ಅಲ್ಲೇ ಕಾಣಿಸ್ಕೊಳ್ಳೋದಕ್ಕೆ ಶುರು ಆಗ್ಬಿಡುತ್ತೆ. ಸೊ ಎರಡನೇದು ಬಂದ್ಬಿಟ್ಟು ಕ್ಯಾಲ್ಸಿಯಂ ಅಥವಾ ವಿಟಮಿನ್ D3 ಅಲ್ಲಿ ಡೆಫಿಷಿಯನ್ಸಿ ಅನ್ನೋದು ಕಾಣಿಸ್ಕೊಂಡಾಗ, ಅಂದ್ರೆ ನಮ್ಮ ಬಾಡಿಯಲ್ಲಿರೋ ಮೂಳೆಗಳಿಗೆ ಈ ಒಂದು ಕ್ಯಾಲ್ಸಿಯಂ ಆಗಿರ್ಬೋದು ಅಥವಾ ವಿಟಮಿನ್ D3 ಆಗಿರ್ಬೋದು, ಅದ್ರ ಅವಶ್ಯಕತೆ ಎಷ್ಟಿದೆ ಅಷ್ಟ್ರ ಮಟ್ಟಿಗೆ ಅದು ಫುಲ್ಫಿಲ್ ಆಗ್ತಾ ಇಲ್ಲ, ಟೈಮ್ಗೆ ಅದು ಅಲ್ಲಿಗೆ ಸೇರ್ತಾ ಇಲ್ಲ ಅಂದಾಗ ಸೊ ಅದು ಲ್ಯಾಕ್ ಆಫ್ ಈ ಒಂದು ಕ್ಯಾಲ್ಸಿಯಂ ಅಥವಾ ವಿಟಮಿನ್ D3 ಮುಖಾಂತರ ಕೂಡ ಏನಾಗ್ಬಿಡುತ್ತೆ, ಮೂಳೆಗಳ ಡೆನ್ಸಿಟಿ ಅರ್ಲಿಯರ್ ಏಜ್ ಅಲ್ಲೇ ಕಳ್ಕೊಳ್ಳೋದಕ್ಕೆ ಶುರು ಆಗೋದು. ಸೊ ಅದ್ರ ಮೂಲಕ ಕೂಡ ಈ ಒಂದು ಸಮಸ್ಯೆಗೆ ಈಡಾಗೋ ಚಾನ್ಸಸ್ ಇದೆ. ಅದಾದ್ಮೇಲೆ ಮೂರನೇ ಕಾರಣ ನೋಡೋದಾಗಿದ್ರೆ ಈ ಒಂದು ಸೆಡೆಂಟರಿ ಲೈಫ್ ನ ಏನ್ ಲೀಡ್ ಮಾಡ್ತಾ ಇರ್ತಾರೆ, ಅದ್ರ ಜೊತೆಗೆ ಈ ಒಂದು ಫುಡ್ ಹ್ಯಾಬಿಟ್ಸ್ ಅನ್ನೋದು, ಈಗ ಮನೆ ಫುಡ್ ಗಿಂತಲೂ ಹೊರಗಡೆ ಫುಡ್ ನೇ ಜಾಸ್ತಿ ಪ್ರಿಫರ್ ಮಾಡ್ತಾ ಇದೀವಿ ಅಂದಾಗ ಅದರಲ್ಲಿ ಈ ಒಂದು ಜಂಕ್ ಫುಡ್ ಗಳನ್ನ ಎಷ್ಟೊಂದ್ ಜನ ಸೊ ಮೊರೆ ಹೋಗ್ತಾ ಇದ್ದಾರೆ. ಸೊ ಈ ತರ ಫುಡ್ ಗಳನ್ನೇ ನಾವು ಜಾಸ್ತಿ ತಗೊಳ್ತಾ ಹೋದಾಗ ಏನಾಗ್ಬಿಡುತ್ತೆ, ಅನ್ವಾಂಟೆಡ್ ಫ್ಯಾಟ್ ಅನ್ನೋದು ಬಾಡಿಯಲ್ಲಿ ಡೆಪಾಸಿಟ್ ಆಗ್ತಕ್ಕೆ ಶುರು ಆಗೋದು. ಸೊ ಈ ತರ ಅನ್ವಾಂಟೆಡ್ ಫ್ಯಾಟ್ ಅನ್ನೋದು ಬಾಡಿಯಲ್ಲಿ ಡೆಪಾಸಿಟ್ ಆಗ್ತಾ ಇದೆ ಅಂದ್ರೆ ಸೊ ನಮ್ಮ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಏನ್ ಹೇಳ್ತೀವಿ, ನಾರ್ಮಲ್ ಹೈಟ್ ಗೆ ಎಷ್ಟು ವೇಟ್ ಇರಬೇಕು ಅದಕ್ಕಿಂತ ವೇಟ್ ಜಾಸ್ತಿ ಆಗ್ತಾ ಇದೆ ಅಂದಾಗ ಆ ಒಂದು ಬಾಡಿ ವೇಟ್ ಅನ್ನೋದು ಕಂಪ್ಲೀಟ್ ಆಗಿ ಬೀಳೋದೆ ಈ ಒಂದು ಜಾಯಿಂಟ್ಸ್ ಗಳ ಮೇಲೆ. ಸೊ ಈ ಒಂದು ಆಸ್ಟಿಯೋ ಆರ್ಥ್ರೈಟಿಸ್ ಅನ್ನೋದು ಬರ್ತಾ ಇದೆ ಅಂದ್ರೆ ಇಲ್ಲಿ ಸಿಂಪ್ಟಮೆಟಿಕಲಿ ಅಥವಾ ಹೊರಗಡೆ ಲಕ್ಷಣಗಳು ನೋಡೋದಾಗಿದ್ರೆ ಒಂದು ಆರ್ಥ್ರೈಟಿಸ್ ಅಂದ್ರೆ ಐಟಿಸ್ ಇನ್ಫ್ಲಮೇಷನ್ ಇದೆ ಅಂದಾಗ ನೋವು ಅನ್ನೋದು ಕಂಪಲ್ಸರಿ ಇದ್ದೇ ಇರುತ್ತೆ. ಸೊ ಆ ನೋವಿನ ಜೊತೆಗೆ ಸೊ ಹೋಗ್ತಾ ಹೋಗ್ತಾ ಸ್ವಲ್ಪ ಮೂಮೆಂಟ್ ಅಲ್ಲಿ ರೆಸ್ಟ್ರಿಕ್ಷನ್ ಕಾಣಿಸಕ್ ಶುರು ಆಗೋದು, ಆ ಒಂದು ಪಾರ್ಟ್ ಅಲ್ಲಿ ಊತ ಬರೋದಕ್ಕೆ ಶುರು ಆಗೋದು.
ಸೊ ಆ ಪಾರ್ಟ್ನ ಟಚ್ ಮಾಡಿದಾಗ ಬಿಸಿ ಆಗ್ತಾ ಇರೋದು ಕಾಣಿಸಕ್ ಶುರು ಆಗೋದು. ಲಾಸ್ಟ್ ಯಾವಾಗ ಸಿವಿಯರ್ ಕಂಡೀಷನ್ಗೆ ರೀಚ್ ಆದ್ರೆ ಸೊ ನಡೆಯೋಕ್ಕೂ ಆಗಲ್ಲ, ಕೂತ್ಕೊಳ್ಳೋಕ್ಕೂ ಆಗಲ್ಲ, ಅಂದ್ರೆ ನಮ್ಮ ಲೈಫ್ ನ ನಾವೇ ರಿಸ್ಟ್ರಿಕ್ಟ್ ಮಾಡ್ಕೊಳ್ಳೋ ಸ್ಥಿತಿಗೆ ಹೋಗ್ತಾ ಇದೀವಿ ಅನ್ನೋದು ಕೂಡ ಆಸ್ಟಿಯೋ ಆರ್ಥ್ರೈಟಿಸ್ ಅಲ್ಲಿ ನೋಡ್ತಾ ಇದೀವಿ. ಸೊ ಹಾಗಾಗಿ ನೆಗ್ಲೆಕ್ಟ್ ಮಾತ್ರ ಮಾಡ್ಕೊಳಕ್ ಹೋಗ್ಬೇಡಿ ಈ ಒಂದು ಆಸ್ಟಿಯೋ ಆರ್ಥ್ರೈಟಿಸ್ ಅನ್ನೋ ಸಮಸ್ಯೆಗೆ. ಸೊ ಆದಷ್ಟು ಬೇಗ ಟ್ರೀಟ್ಮೆಂಟ್ ತಗೊಂಡ್ರೆ ಫರ್ದರ್ ಡ್ಯಾಮೇಜ್ ನ ಅವಾಯ್ಡ್ ಮಾಡೋದಕ್ಕೂ ಹೆಲ್ಪ್ ಆಗ್ಬಿಡುತ್ತೆ. ಇನ್ನು ವೀಕ್ಷಕರೇ, ನೀವು ಕೂಡ ಈ ಒಂದು ಆರ್ಥ್ರೈಟಿಸ್ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ ಅಂದ್ರೆ ಕಾರ್ಯಕ್ರಮಕ್ಕೆ ಕರೆ ಮಾಡಿ. ಮೊಟ್ಟ ಮೊದಲನೇ ಕರೆ ಸಿದ್ಧವಾಗಿದೆ. ಹಲೋ ಹಲೋ, ನಮಸ್ಕಾರ ಅಮ್ಮ, ತಮ್ಮ ಹೆಸರು? ತಮ್ಮ ಹೆಸರು ಶಿವಮ್ಮ ಅಂತ. ಯಾವೂರಿಂದ ಕರೆ ಮಾಡ್ತಿದ್ದೀರಾ ಶಿವಮ್ಮ ಅವರೇ? ಮೇಡಮ್ ಬೆಂಗಳೂರಿಂದ ಬಸವೇಶ್ವರ ನಗರ. ಮಾತಾಡಿ ಮಾ, ಡಾಕ್ಟರ್ ಇದಾರೆ, ಸಮಸ್ಯೆ ಏನು ಅಂತ ತಿಳಿಸಿ. ಹಲೋ ಮೇಡಮ್. ಹಲೋ ಹಲೋ, ನಮಸ್ಕಾರ ಸರ್. ನಮಸ್ತೆ ಅಮ್ಮ, ಹೇಳಿ ಏನ್ ಸಮಸ್ಯೆ ಇತ್ತು? ಸರ್ ನಮ್ಗೆ ಈ ಟಿವಿ ಪ್ರೋಗ್ರಾಮ್ ನೋಡ್ತಾ ಇದ್ದೀನಿ. ಓಕೆ ಅಮ್ಮ. ಸರ್ ನನ್ಗೂ ಆರ್ಥ್ರೈಟಿಸ್ ತುಂಬಾ ಡಾಕ್ಟರ್ಗಳೆಲ್ಲ ಕನ್ಸಲ್ಟ್ ಮಾತಾಡ್ದು. ಓಕೆ ಅಮ್ಮ. ಆದ್ರೆ ಕಡಿಮೆ ಆಗಿಲ್ಲ ಸರ್. ಈಗ ಹೇಳೋ ಸಮಸ್ಯೆ ಎಲ್ಲ ನೀವ್ ಹೇಳ್ತಾ ಇರೋದೆಲ್ಲ ನನ್ಗೆ ಇದೆ ಸರ್ ಪ್ರಾಬ್ಲಮ್. ಓಕೆ, ಇಲ್ಲ ಟೆನ್ಷನ್ ತಗೋಬೇಡಿ. ಈಗ ಏನಾಗ್ಬಿಡುತ್ತೆ, ಈಗ ಪ್ರತಿಯೊಬ್ರು ಸೊ ಡಾಕ್ಟರ್ ಹತ್ರ ಹೋದಾಗ ಏನಾಗ್ತಿದೆ ಅಂದ್ರೆ ಮೇಲ್ಗಡೆ ಲಕ್ಷಣಗಳು ಏನೆಲ್ಲ ಕಾಣಿಸ್ಕೊಳ್ತಾ ಇದೆ. ಈಗ ನೋವು ಬಂತ ಅಥವಾ ಊತ ಬರ್ತಾ ಇದೆನಾ, ಸೊ ಮೂವ್ಮೆಂಟ್ ಮಾಡಕ್ ಆಗ್ತಿಲ್ವಾ, ಸೊ ಆ ತರ ಒಂದು ಲಕ್ಷಣಗಳಿಗೆ ಅಥವಾ ಸಿಂಪ್ಟಮ್ಸ್ ಗಳಿಗೆ ಮಾತ್ರ ನಾವು ಟ್ರೀಟ್ಮೆಂಟ್ ನ ತಗೊಳ್ತಾ ಹೋಗ್ತೀವಿ. ಈಗ ಓನ್ಲಿ ನೋವಿಗೆ ಮಾತ್ರ ತಗೊಳ್ಳೋದ್ರಿಂದ ಮೇಲ್ಗಡೆ ಇರೋ ನೋವು ಟ್ಯಾಬ್ಲೆಟ್ ತಗೊಳ್ಳೋವರೆಗೂ ಕಮ್ಮಿ ಇರುತ್ತೆ ಅಮ್ಮ. ಆ ಟ್ಯಾಬ್ಲೆಟ್ ಮುಗಿದಾದ್ಮೇಲೆ ಮತ್ತೆ ನೋವು ಬಂದೇ ಬರುತ್ತೆ. ಯಾಕಂದ್ರೆ ಅಮ್ಮ ನೋವಿಗೆ ತಗೊಳ್ಳೋದ್ರಿಂದ ಆ ನೋವಾಗೋದಕ್ಕೆ ಒಳಗಡೆ ಏನ್ ಕಾರಣ ಇದೆ ಅದನ್ನಂತೂ ಸರಿಪಡಿಸೋದಕ್ ಸಾಧ್ಯ ಇಲ್ಲ. ಸೊ ಹಾಗಾಗಿ ಇಷ್ಟ ದಿವಸ ಆದ್ರೂ ಕೂಡ ಅದು ಹಾಗೆ ಕಂಟಿನ್ಯೂ ಆಗ್ತಾ ಇದೆ ಅಮ್ಮ ಕಾಯಿಲೆ. ಸೊ ಈಗ್ಲೂ ನೆಗ್ಲೆಕ್ಟ್ ಮಾಡ್ಕೊಳಕ್ ಹೋಗ್ಬೇಡಿ. ಸೊ ಒಂದು ಸಲ ನಮ್ಮ ಹೋಮಿಯೋಪತಿಗೆ ಬಂದು ಭೇಟಿಯಾಗಿ, ಯಾಕಂದ್ರೆ ಇಲ್ಲಿ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇರೋದಮ್ಮ ಸೊ ಒಳಗಡೆ ಆ ಒಂದು ಮೂಳೆಗಳನ್ನ ಸ್ಟ್ರೆಂಥನ್ ಪಡಿಸೋದಕ್ಕೆ, ಪ್ಲಸ್ ಆ ಮೂಳೆಗಳ ಮಧ್ಯೆ ಆ ಲಿಕ್ವಿಡ್ ಅನ್ನೋದು ಏನೇನು ಕಮ್ಮಿ ಆಗಿರುತ್ತೆ ಸೊ ಅದನ್ನ ಸರಿಪಡಿಸೋದಕ್ಕೆ ಹೆಲ್ಪ್ ಮಾಡ್ತಾ ಇದೀವಿ. ನಮಸ್ಕಾರ. ಧನ್ಯವಾದಗಳಮ್ಮ ಕಾಲ್ ಮಾಡಿದಕ್ಕೆ. ಸೊ ನೇರವಾಗಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಗೆ ನೀವು ವಿಸಿಟ್ ಮಾಡಬಹುದು. ಟೈಪ್ಸ್ ಆಫ್ ಆರ್ಥ್ರೈಟಿಸ್ ಬಗ್ಗೆ, ಆರ್ಥ್ರೈಟಿಸ್ ಅಂತಂದ್ರೆ ಏನು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರು. ಸೊ ಇಷ್ಟೊತ್ತು ಆಸ್ಟಿಯೋ ಆರ್ಥ್ರೈಟಿಸ್ ಬಗ್ಗೆ ಡಾಕ್ಟರ್ ಸಂಪೂರ್ಣ ಮಾಹಿತಿ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಮುಂದೆ ಬರುವಂತದ್ದು ರುಮೈಟೆಡ್ ಆರ್ಥ್ರೈಟಿಸ್ ಅಂತ ಹೇಳಿದ್ರಿ. ಸೊ ಇದಕ್ಕೆ ಇದು ಬರೋದಕ್ಕೆ ಕಾರಣಗಳು ಏನಿರ್ಬೋದು, ಇನ್ನು ಯಾರಲ್ಲಿ ಹೆಚ್ಚಾಗಿ ನೋಡ್ತೀರಾ ಡಾಕ್ಟರ್ ಈ ಸಮಸ್ಯೆ? ಬೇಸಿಕಲಿ ಈ ಒಂದು ರುಮೈಟೆಡ್ ಆರ್ಥ್ರೈಟಿಸ್ ಅನ್ನೋದನ್ನ ನಾವು ಆಟೋ ಇಮ್ಯೂನ್ ಡಿಸೀಸ್ ಅಂತ ಕರಿತೀವಿ. ಅಂದ್ರೆ ಸೆಲ್ಫ್ ನಮ್ಮ ಇಮ್ಯೂನ್ ಸಿಸ್ಟಮ್ ಅಲ್ಲೇ ಇಂಬ್ಯಾಲೆನ್ಸ್ ಅನ್ನೋದು ಕಾಣಿಸ್ಕೊಂಡಾಗ ಅಥವಾ ಆ ಒಂದು ಇಮ್ಯೂನ್ ಸಿಸ್ಟಮ್ ಫಂಕ್ಷನಿಂಗ್ ಅಲ್ಲೇ ವ್ಯತ್ಯಾಸಗಳು ಕಾಣಿಸ್ಕೊಂಡಾಗ ಈ ಒಂದು ಕಾಯಿಲೆ ಹುಟ್ಕೊಳ್ತಾ ಇದೆ. ಸೊ ಈ ಒಂದು ಕಾಯಿಲೆ ಹುಟ್ಕೊಳ್ತಾ ಇದೆ ಅಂದ್ರೆ ಇದ್ರ ಏಜ್ ಪೀರಿಯಡ್ ನೋಡೋದಾಗಿದ್ರೆ ಸೊ ಚಿಕ್ಕ ಮಕ್ಕಳಿಂದ ವೃದ್ಧರವರೆಗೂ ಯಾರೆಲ್ಲಾದ್ರೂ ಬರ್ಬೋದು. ಸೊ ಓನ್ಲಿ ಈಗ ಏಜ್ಡ್ ಪೀಪಲ್ ಅಲ್ಲಿ ಮಾತ್ರ ಬರುತ್ತೆ ಅಥವಾ 45-50 ವರ್ಷ ಆದ್ಮೇಲೆ ಬರುತ್ತೆ ಅನ್ನೋದು ಈ ಒಂದು ರುಮ್ಯಾಟೆಡ್ ಆರ್ಥ್ರೈಟಿಸ್ ಅಲ್ಲಿ ನಾವು ನೋಡೋದಿಲ್ಲ. ಸೊ 5 ವರ್ಷ 10 ವರ್ಷ ಮಕ್ಕಳಲ್ಲೂ ಕೂಡ ನೋಡ್ತಾ ಇದ್ದೀವಿ, 60 ವರ್ಷ 70 ವರ್ಷ ವೃದ್ಧರಲ್ಲೂ ಕೂಡ ನೋಡ್ತಾ ಇದ್ದೀವಿ, ಸೊ ಮಿಡ್ಲ್ ಏಜ್ ವರ್ಗೂ ನೋಡ್ತಾ ಇದ್ದೀವಿ. ಸೊ ಈ ಒಂದು ಕಾಯಿಲೆ ಏನಿದೆ ಸೊ ಬರೋದಕ್ಕೆ ಏಜ್ ಪೀರಿಯಡ್ ಅನ್ನೋದು ಬ್ಯಾರಿಯರ್ ಆಗೋದಿಲ್ಲ. ಸೊ ಎಲ್ಲಾದ್ರೂ ಕಾಣಿಸ್ಕೋಬಹುದು. ಸೊ ಹಾಗಾಗಿ ಈ ಒಂದು ಕಾಯಿಲೆ ಬಂದಿದೆ ಅಂದಾಗೆ ಸೊ ಅದಕ್ಕೆ ಕಾರಣಗಳು ನಾವು ನೋಡೋದಾಗಿದ್ರೆ ಒಂದು ಜೆನೆಟಿಕ್ ಫ್ಯಾಕ್ಟರ್ ಅಂತ ಹೇಳ್ತೀವಿ, ಎರಡನೇದು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಯೂಶುವಲಿ ಈ ಒಂದು ರುಮ್ಯಾಟೆಡ್ ಆರ್ಥ್ರೈಟಿಸ್ ಅಲ್ಲಿ ಇಫೆಕ್ಟ್ ಆಗ್ತಕ್ಕಂಥ ಜಾಯಿಂಟ್ಸ್ ಗಳು ನೋಡೋದಾಗಿದ್ರೆ, ಈಗ ನಾನು ಇಷ್ಟಕ್ಕೆ ಮುಂಚೆ ಹೇಳ್ತಾ ಇದ್ದೆ ಆಸ್ಟಿಯೋ ಆರ್ಥ್ರೈಟಿಸ್ ಅನ್ನೋದು ಮೇನ್ಲಿ ಇಫೆಕ್ಟ್ ಮಾಡ್ತಾ ಇರೋದು ಲಾರ್ಜರ್ ಜಾಯಿಂಟ್ಸ್ ಅಲ್ಲಿ. ಸೊ ಒಂದು ನೀ ಜಾಯಿಂಟ್ ಬಗ್ಗೆ ಅಥವಾ ಹಿಪ್ ಜಾಯಿಂಟ್ ಬಗ್ಗೆ ಅಥವಾ ಶೋಲ್ಡರ್ ಜಾಯಿಂಟ್ ಬಗ್ಗೆ ಹೇಳ್ತಾ ಇದ್ದೆ. ಅದೇ ರೀತಿ ಈಗ ರುಮ್ಯಾಟೆಡ್ ಆರ್ಥ್ರೈಟಿಸ್ ಅಲ್ಲಿ ನೋಡೋದಾಗಿದ್ರೆ ಸೊ ಸ್ಪೆಷಲಿ ಅದು ಇಫೆಕ್ಟ್ ಮಾಡೋದು ಇನಿಷಿಯಲ್ ಪೀರಿಯಡ್ ಅಲ್ಲಿ ಸ್ಮಾಲ್ ಜಾಯಿಂಟ್ಸ್ ಇಂದ, ಅಂದ್ರೆ ಫಿಂಗರ್ ಜಾಯಿಂಟ್ಸ್ ಅಥವಾ ಕೈ ಬೆರಳುಗಳ ಮುಖಾಂತರ ಈ ನೋವು ಅನ್ನೋದು ಹುಟ್ಕೊಳಕ್ ಶುರು ಆಗೋದು. ಸೊ ಈ ತರ ಒಂದು ಸ್ಮಾಲ್ ಜಾಯಿಂಟ್ಸ್ ಅಲ್ಲಿ ಇಫೆಕ್ಟ್ ಆಗ್ತಾ ಇದೆ ಅಂದಾಗ ಒಂದು ಈ ಒಂದು ಜಾಯಿಂಟ್ಸ್ ಗಳಲ್ಲಿ ನೋವು ಕಾಣಿಸಕ್ ಶುರು ಆಗ್ಬಿಡುತ್ತೆ. ಆ ನೋವಿನ ಜೊತೆಗೆ ಆ ಜಾಯಿಂಟ್ ಅಲ್ಲಿ ಊತ ಅನ್ನೋದು ಹುಟ್ಕೊಳಕ್ ಶುರು ಆಗೋದು. ಆ ಊತ ಅನ್ನೋದು ಬೆಳೀತಾ ಹೋದಂಗೆ ಆ ಜಾಯಿಂಟ್ ಅಲ್ಲಿ ಕಂಪ್ಲೀಟ್ ಮೂವ್ಮೆಂಟ್ ಅನ್ನೋದು ಮಾಡಕ್ ಆಗ್ತಿರೋದಿಲ್ಲ. ಸೊ ಅದ್ರ ಜೊತೆಗೆ ಸೊ ಈ ಒಂದು ಪೆಕ್ಯುಲಿಯರ್ ಸಿಂಪ್ಟಮ್ ನೋಡೋದಾಗಿದ್ರೆ ರುಮ್ಯಾಟೆಡ್ ಆರ್ಥ್ರೈಟಿಸ್ ಅಲ್ಲಿ ಅರ್ಲಿ ಮಾರ್ನಿಂಗ್ ಸ್ಟಿಫ್ನೆಸ್ ಅಂತ ಹೇಳ್ತೀವಿ. ಅಂದ್ರೆ ಮುಂಚೆನೆ ಎದ್ದು ಕೂಡ್ಲೇನೆ ಈ ಒಂದು ಜಾಯಿಂಟ್ಸ್ ಗಳಲ್ಲಿ ಫೋಲ್ಡ್ ಮಾಡಕ್ ಆಗ್ತಿಲ್ಲ, ಯಾವುದೇ ಕೆಲಸ ಮಾಡಕ್ ಆಗ್ತಿಲ್ಲ, ಅಥವಾ ಬೆಡ್ ಇಂದ ಕೆಳಗಿಳಿದ್ರೆ ನಡೆಯೋಕ್ ಆಗ್ತಿಲ್ಲ, ಅಷ್ಟೊಂದ್ರ ಮಟ್ಟಿಗೆ ನೋವು ಅನ್ನೋದು ನಾವು ನೋಡ್ತಾ ಬರ್ತೀವಿ. ಅಂದ್ರೆ ಯಾವ ರೀತಿ ಚಳಿ ಜಾಸ್ತಿ ಇರುತ್ತೆ ಆ ರೀತಿ ನೋವು ಅನ್ನೋದು ಜಾಸ್ತಿ ಆಗ್ತಾ ಹೋಗೋದು. ಪ್ಲಸ್ ಎಷ್ಟೋ ಜನ ಪೇಷಂಟ್ಸ್ ಗಳು ನಮ್ಮ ಹತ್ರ ಕ್ಲಿನಿಕಲ್ ಬಂದಾಗ ಹೇಳ್ತಿರ್ತಾರೆ, ಸೊ ಈಗ ನೀರಲ್ಲಿ ಕೆಲಸ ಮಾಡಿದಾಗ, ಜಾಸ್ತಿ ಕೋಲ್ಡ್ ಐಟಮ್ಸ್ ಏನಾದ್ರು ತಗೊಂಡಾಗ, ಕೋಲ್ಡ್ ವೆದರ್ಗೆ ಎಕ್ಸ್ಪೋಸ್ ಆದಾಗ ನೋವು ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ ಅನ್ನೋ ತರ. ಅದರ ಜೊತೆಗೆ ಇಟ್ ಲಾಸ್ಟ್ ಇನ್ನೊಂದು ಮೇಜರ್ ಸಮಸ್ಯೆ ಈ ಒಂದು ರುಮ್ಯಾಟೆಡ್ ಆರ್ಥ್ರೈಟಿಸ್ ಅಲ್ಲಿ ನೋಡೋದಾಗಿದ್ರೆ ಡಿಫಾರ್ಮಿಟಿ ಅಂತ ಹೇಳ್ತೀವಿ. ಈಗ ಪಿಕ್ಚರ್ ಅಲ್ಲಿ ಬರ್ತಾ ಇರೋ ತರ ಸೊ ಮೂಳೆಗಳು ಸೊಟ್ಟ ಆಗ್ತಾ ಬರೋದು, ವಿಕಾರವಾಗಕ್ ಶುರು ಆಗೋದು.
ಸೊ ಒಂದ್ಸಲ ಮೂಳೆಗಳು ಸೊಟ್ಟ ಆಗಿದೆ ಅಥವಾ ಡಿಫಾರ್ಮಿಟಿ ಅನ್ನೋದು ಆ ಒಂದು ಜಾಯಿಂಟ್ ಅಲ್ಲಿ ಆಗಿದೆ ಅಂದಾಗ ಅದನ್ನ ಮತ್ತೆ ಸರಿಪಡಿಸೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಒಂದು ಡ್ಯಾಮೇಜ್ ಅನ್ನೋದು ಆಲ್ರೆಡಿ ಆಗಿದೆ ಅಂದಾಗ ಸರಿಪಡಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ರುಮ್ಯಾಟೆಡ್ ಆರ್ಥರೈಟಿಸ್ ಪೇಷಂಟ್ಸ್ಗಳು ಮಾತ್ರ ಆ ಒಂದು ಡಿಫಾರ್ಮಿಟಿ ಸ್ಟೇಜ್ ಹೋಗಕ್ ಮುಂಚೆನೆ ಅದಕ್ಕೆ ಒಂದು ಟ್ರೀಟ್ಮೆಂಟ್ ಅನ್ನೋದು ಪಡ್ಕೊಂಡಾಗ ಆ ಸಮಸ್ಯೆನ ಕಂಪ್ಲೀಟ್ ಕಂಟ್ರೋಲ್ ತರೋದಕ್ಕೂ ಹೆಲ್ಪ್ ಆಗ್ಬಿಡುತ್ತೆ, ಅದರಿಂದ ಕಂಪ್ಲೀಟ್ ಹೊರಗೆ ಬರೋದಕ್ಕೂ ಹೆಲ್ಪ್ ಆಗುತ್ತೆ. ಸೊ ಒಂದ್ಸಲ ಡಿಫಾರ್ಮಿಟಿ ಆಗಿದೆ ಅಂದಾಗ ಆ ಜಾಯಿಂಟ್ ನ ಮತ್ತೆ ಸರಿಪಡಿಸಕ್ಕೂ ಆಗಲ್ಲ. ಅದನ್ನ ಯಾವುದೇ ರೀತಿ ಟ್ರೀಟ್ಮೆಂಟ್ ತಗೊಂಡ್ರು ಕೂಡ ಅದರ ಫಂಕ್ಷನ್ ನಾರ್ಮಲ್ ಪಡಿಸೋದಕ್ಕೂ ಸಾಧ್ಯ ಆಗೋದಿಲ್ಲ. ಸೊ ಈ ಎಲ್ಲ ಸಿಂಪ್ಟಮ್ಸ್ ಗಳು ಈ ಒಂದು ರುಮ್ಯಾಟೆಡ್ ಆರ್ಥರೈಟಿಸ್ ಅಲ್ಲಿ ನಾವು ನೋಡ್ತಾ ಬರ್ಬೋದು. ಸೊ ಅದ್ರ ಜೊತೆಗೆ ಈ ಒಂದು ರುಮ್ಯಾಟೆಡ್ ಆರ್ಥರೈಟಿಸ್ ನ ನಾವು ಡಯಾಗ್ನೋಸ್ ಮಾಡಬೇಕು. ಅದರಲ್ಲಿ ಪರೀಕ್ಷೆಗಳು ನೋಡೋದಾಗಿದ್ರೆ ಸೊ ಮೇನ್ಲಿ ರಕ್ತ ಪರೀಕ್ಷೆಗಳು ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ಇಲ್ಲಿ ಬ್ಲಡ್ ಟೆಸ್ಟ್ ಗಳು ನಾವು ನೋಡೋದಾಗಿದ್ರೆ ಸೊ ಒಂದು CRP ಅಂತ ಹೇಳ್ತೀವಿ, ಅಂದ್ರೆ ಸಿ ರಿಯಾಕ್ಟಿವ್ ಪ್ರೋಟೀನ್ ಅಂತ. ಸೊ ಇದ್ರ ವ್ಯಾಲ್ಯೂ ಅನ್ನೋದು ಬಂದ್ಬಿಟ್ಟು 0 ಇಂದ ಅಪ್ ಟು 6 ವರೆಗೂ ಇದನ್ನ ನಾರ್ಮಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ 6 ಗಿಂತ ಜಾಸ್ತಿ ಇದೆ ಅಂದಾಗ CRP ಪಾಸಿಟಿವ್ ಅಂತ ಬರುತ್ತೆ. ಆ ಒಂದು ಕಂಡೀಷನ್ ಈ ಒಂದು ರುಮ್ಯಾಟೆಡ್ ಆರ್ಥರೈಟಿಸ್ ಅಲ್ಲಿ ನಾವು ನೋಡ್ತಾ ಬರ್ಬೋದು. ಅದ್ರ ಜೊತೆಗೆ ಎರಡನೇ ಪರೀಕ್ಷೆ ESR ಅಂತ ಕರಿತೀವಿ, ಅಂದ್ರೆ ಎರಿಥ್ರೋಸೈಟಿಕ್ ಸೆಗ್ಮೆಂಟೇಷನ್ ರೇಟ್ ಅಂತ ಏನ್ ಹೇಳ್ತೀವಿ. ಸೊ ಇದ್ರ ನಾರ್ಮಲ್ ವ್ಯಾಲ್ಯೂ ಅನ್ನೋದು ಬಂದ್ಬಿಟ್ಟು 0 ಇಂದ ಅಪ್ ಟು 20 ವರೆಗೂ ನಾರ್ಮಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಅದಕ್ಕಿನ್ನದು ಎಕ್ಸಸ್ ಆಗ್ತಾ ಇದೆ, ಇನ್ನು ಹಾಗೆ ಬೆಳೀತಾ ಇದೆ ಕಂಡೀಷನ್ ಅನ್ನೋದು ಈ ಒಂದು ರುಮ್ಯಾಟೆಡ್ ಆರ್ಥರೈಟಿಸ್ ಅಲ್ಲಿ ನಾವು ನೋಡ್ತಾ ಬರ್ಬೋದು. ಅದ್ರ ಜೊತೆಗೆ ಮೂರನೇದಾಗಿ ಬಂದ್ಬಿಟ್ಟು ASLO ಅಂತ ಕರಿತೀವಿ. ಸೊ ಈ ಒಂದು ಕಂಡೀಷನ್ ಸೊ ಪಾಸಿಟಿವ್ ಬರೋ ಚಾನ್ಸಸ್ ಇರುತ್ತೆ ಈ ಒಂದು ರುಮ್ಯಾಟೆಡ್ ಆರ್ಥರೈಟಿಸ್ ಅಲ್ಲಿ. ಈ 3 ಪರೀಕ್ಷೆಗಳ ಜೊತೆಗೆ ಇನ್ನೊಂದು RA ಫ್ಯಾಕ್ಟರ್ ಅಂತ ಹೇಳ್ತೀವಿ. ಸೊ ಇದು ಫೈನಲ್ ಡಯಾಗ್ನೋಸಿಸ್ ಅಲ್ಲಿ ಹೆಲ್ಪ್ ಆಗ್ತಾ ಬರುತ್ತೆ. ಸೊ ಈ ಒಂದು RA ಫ್ಯಾಕ್ಟರ್ ನ ನಾವು ಪರೀಕ್ಷೆ ಮಾಡಿ ನೋಡಿದಾಗ ಅದು ನೆಗೆಟಿವ್ ಇದೆ ಅಂದಾಗ, ಈ ಮಿಕ್ಕಿರೋ ಒಂದು 3 ಪರೀಕ್ಷೆಗಳು ಪಾಸಿಟಿವ್ ಇದೆ ಅಂದಾಗ ಆ ಒಂದು ಸಮಸ್ಯೆನ ನಾವು ಸೀರೋ ನೆಗೆಟಿವ್ ಆರ್ಥರೈಟಿಸ್ ಅಂತ ಕರಿತೀವಿ. ಸೊ ಯಾವಾಗ ಈ 4 ಪರೀಕ್ಷೆಯಲ್ಲೂ ಪಾಸಿಟಿವ್ ಬರ್ತಾ ಇದೆ ಅಂದಾಗ ಆ ಒಂದು ಸಮಸ್ಯೆನ ನಾವು ರುಮ್ಯಾಟೆಡ್ ಆರ್ಥರೈಟಿಸ್ ಅಂತ ತಿಳಿಸ್ಕೊಡ್ತಾ ಇರ್ತೀವಿ. ಸೊ ಈ ತರ ಈ ಒಂದು ಪರೀಕ್ಷೆಗಳ ಮುಖಾಂತರ ನಾವು ತಿಳ್ಕೊಬಹುದು ಇದು ರುಮ್ಯಾಟೆಡ್ ಆರ್ಥರೈಟಿಸ್ ಇದೆನಾ ಅಥವಾ ಬೇರೆ ಒಂದು ಆರ್ಥರೈಟಿಸ್ ಇದೆ ಅನ್ನೋದ್ರ ಬಗ್ಗೆ ಕೂಡ ನಾವು ಮಾಹಿತಿ ಕೊಡ್ತಾ ಬರ್ಬೋದು. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ನೀವು ಈ ಕೊರೋನಾ ಕಷ್ಟ ಕಾಲದಲ್ಲೂ ಸಹ ನೀವೇ ನಿಮ್ಮ ಚಿನ್ನಕ್ಕೆ ಬಡ್ಡಿ ಕಟ್ಟುತ್ತಿದ್ದೀರಾ? ನಿಮ್ಮ ಕಷ್ಟಕ್ಕೆ ಆಸರೆಯಾಗಿ ಅಭಯ ಗೋಲ್ಡ್ ಕಂಪನಿ ಇದೆ. ಎಂದೋ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫರೆನ್ಸ್ ಅಮೌಂಟ್ ಅನ್ನು ಕ್ಷಣಾರ್ಧದಲ್ಲೇ ಕೊಡುತ್ತೇವೆ. 8861 600 600. ಎಕ್ಸ್ಕ್ಯೂಸ್ ಮೀ, ಸಾರಿ ಅಣ್ಣ, ಸ್ವಲ್ಪ ರೈಟ್ ಹೋಗಿ. ಸಾಧಾರಣ ರಿಮೋಟ್ ಹೊಂದಿರುವ ಸೆಟ್ ಟಾಪ್ ಬಾಕ್ಸ್ ಖರೀದಿಸಿದ್ರೆ ಹೀಗೆ ಆಗುತ್ತದೆ. ಕೇವಲ D2H HD RF ನ ಜೊತೆ ಬರುತ್ತದೆ ಅಡ್ವಾನ್ಸ್ ರೇಡಿಯೋ ಫ್ರೀಕ್ವೆನ್ಸಿ ರಿಮೋಟ್. ಯಾವುದೇ ದಿಕ್ಕಿನಲ್ಲೂ ಇದು ಕಾರ್ಯಾಚರಿಸುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನಮಗೆ 9156 ನಲ್ಲಿ ಕರೆ ಮಾಡಿ ಅಥವಾ www.d2h.com ನಲ್ಲಿ ಲಾಗ್ ಆನ್ ಮಾಡಿ. D2H ವಿಭಿನ್ನ ವ್ಯೂ. ಅಮ್ಮ ಇಲ್ಲಿ ನೋಡಿ, ಜೀವನದಲ್ಲಿ ಮೊದಲೇ ಬಾರಿ ನಾನ್ ಸೈಟ್ ತಗೊಂಡೆ. ಇಲ್ಲಿ ಸೈಟ್ ತಗೊಂಡ್ಯಾ? ಅಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಕೋಟಿ ಅಲ್ಲ, ಲಕ್ಷ ಅಲ್ಲ, ತಿಂಗಳಿಗಂತೂ ಬರೀ 10,000 ರೂಪಾಯಿ. ನಮ್ ಭವಿಷ್ಯದ ಮನೆ ಕಟ್ಟೋಕೆ ಇದಕ್ಕಿಂತ ಒಳ್ಳೆ ಜಾಗ ಬೇರೆ ಇಲ್ಲ ಅನ್ನಿಸ್ತು. ಮಂಗಳೂರಿನ ಪಕ್ಷಿಕೆರೆಯಲ್ಲಿ ರೋಹನ್ ಎಸ್ಟೇಟ್ ನಲ್ಲಿ ನಿಮ್ಮ ಅಭಿರುಚಿಗೆ ತಕ್ಕಂತೆ ನಿಮ್ಮ ಬಜೆಟ್ ನಲ್ಲಿ ಮನೆ ಕಟ್ಟಿಸಬಹುದು. ಎಲ್ಲಾ ಸೌಲಭ್ಯಗಳಿರುವ ಸೈಟ್ ನಿಮ್ಮದಾಗಿಸಿ. 300ಕ್ಕೂ ಹೆಚ್ಚು ರೆಡಿ ಸೈಟ್ಗಳು ಲಭ್ಯ. ಹಿಂದೆ ಬುಕ್ ಮಾಡಿ. ರೋಹನ್ ಎಸ್ಟೇಟ್, ಕನಸಿನ ಮನೆಗೆ ಮುನ್ನುಡಿ ಬರೆಯೋಣ. ಒಡವೆಯನ್ನು ಅಡ ಇಟ್ಟಿದ್ದೀರಾ? ಹೆಚ್ಚು ಜುವೆಲ್ಸ್, ಅದಕ್ಕೆ ಸ್ವಲ್ಪ ಹಣ. ಆಟಿಕಾ ಗೋಲ್ಡ್ ಕಂಪನಿಯಲ್ಲಿ ಬೆಸ್ಟ್ ರೇಟ್ಗೆ ಮಾರಿಬಿಡಿ. ಒಂದೇ ನಿಮಿಷದಲ್ಲಿ ಹಣವಾಗಿ ಪಡೆದುಕೊಳ್ಳಿ. ಆಟಿಕಾ. ಶಿವಣ್ಣ, ಮೊದಲನೇ ಸಿನಿಮಾಂದ ನೋಡ್ತಾ ಇದ್ದೀನಿ. ಇದೇ ಜೋಶು, ಇದೇ ಎನರ್ಜಿ ಇದೆ ಶಿವಣ್ಣ. ಮಾಸ್ಟರ್, ಏಜ್ ಇಸ್ ಜಸ್ಟ್ ಅ ನಂಬರ್. ಕಳೆದ 10 ವರ್ಷಗಳಿಂದ ನನ್ನ ಆರೋಗ್ಯಕ್ಕೆ ಆಸರೆಯಾಗಿರೋದು ಅಮೃತೋನಿ ಪಾಪ್ಲಸ್. ಇದರಲ್ಲಿರೋ ಆಯುರ್ವೇದದ ಗಿಡಮೂಲಿಕೆಗಳು ನನ್ನ ಇಮ್ಯುನಿಟಿನ ಬೂಸ್ಟ್ ಮಾಡಿ ಇಡೀ ದಿನ ನನ್ನ ಆಕ್ಟಿವ್ ಆಗಿರ್ತದೆ. ಅದಕ್ಕೆ ನನ್ನ ಆಯ್ಕೆ ಅಮೃತೋನಿ ಪಾಪ್ಲಸ್. ಹಲವು ಆರೋಗ್ಯ ಸಮಸ್ಯೆಗಳಿಗೆ ಏರುಮಲಟ್ ಹೆಲ್ತ್ ಬೆನಿಫಿಟ್ ರಾಮಬಾಣವಾಗಿದೆ. ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಗುಣ ಹೊಂದಿದ್ದು ಪ್ರಕೃತಿಯ ಸಿರಿಧಾನ್ಯಗಳ ಸಂಗಮವಾಗಿದೆ. ಏರುಮಲಟ್ ಹೆಲ್ತ್ ಬೆನಿಫಿಟ್ ನಿಮ್ಮ ಹತ್ತಿರದ ಅಂಗಡಿಗಳಲ್ಲಿ ದೊರೆಯುತ್ತೆ.
ಡಯಾಬಿಟಿಸ್, ಥೈರಾಯ್ಡ್, ಪಿಸಿಒಡಿ, ಬಂಜಿತನ, ಸಂಧಿವಾತ, ಬ್ಯಾಕ್ ಪೇನ್ ಪ್ರಾಬ್ಲಮ್ಸ್, ಚರ್ಮ ರೋಗಗಳು, ಸೋರಿಯಾಸಿಸ್, ಕೂದಲು ಉದುರುವಂತಹ ಸಮಸ್ಯೆಗಳು ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ನಲ್ಲಿ ಪರಿಹಾರ ಶತಸಿದ್ಧ. ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕ್ಕಾಗ್ದಿರೋ ಆಭರಣನ STJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, ಒಂದ್ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ. ಆ ಕೂಪನ್ ಕಾರ್ಡ್ ಪ್ರಕಾರ 5 ವರ್ಷದ ಒಳಗೆ ನೀವು ಎಷ್ಟು ಗ್ರಾಮ್ ಚಿನ್ನ ಸೇಲ್ ಮಾಡಿದ್ರು ಅಷ್ಟೇ ಗ್ರಾಮ್ ಚಿನ್ನನ STJ ಗೋಲ್ಡ್ ಕಂಪನಿಯಲ್ಲಿ ವೇಸ್ಟೇಜ್ ಮಜೂರಿ ಕೂಲಿ ಇಲ್ಲದೆ ತಗೋಬಹುದು. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ಎಸ್ ಡಾಕ್ಟರ್, ಇದ್ರ ಬಗ್ಗೆ ಮಾತಾಡೋಣ. ಕರೆ ಸಿದ್ಧವಾಗಿದೆ. ಹಲೋ ಹಲೋ, ನಮಸ್ಕಾರ. ತಮ್ಮ ಹೆಸರು? ನನ್ನ ಹೆಸರು ಅಜ್ಜು ಅಂತ. ಮಾತಾಡಿ, ಡಾಕ್ಟರ್ ಇದ್ದಾರೆ. ಪ್ರಶ್ನೆ ಕೇಳಿ ಸರ್ ನೇರವಾಗಿ. ಹಲೋ ಸರ್, ನಮ್ಮ ರಿಲೇಟಿವ್ಸ್, ನಮ್ಮ ಅತ್ತೆ ಒಬ್ಬರಿಗೆ, ಅವ್ರಿಗೆ ತುಂಬಾ ದಿವಸದಿಂದ ಮೊಣಕಾಲು ನೋವು. ಅವ್ರಿಗೆ ಏನಾಯ್ತು ಅಂದ್ರೆ ಅದು ದಿನೇ ದಿನೇ ಜಾಸ್ತಿ ಆಗ್ತಾ ಇತ್ತು. ಒಂದ್ಸರಿ ಅದೇನೋ ಯಾವ್ದೋ ಇಂಜೆಕ್ಷನ್ ಹೇಳಿದ್ರು, ಅದನ್ನ ಮಾಡ್ಸಿದ್ವಿ. ಬಟ್ ಅವ್ರಿಗೆ ಅದು ಸರಿ ಹೋಗ್ಲಿಲ್ಲ. ಅವ್ರಿಗೆ ಇನ್ನೂ ಪೇನ್ ಇದೆ. ಇವಾಗ ಏನಾಗಿದೆ ಅಂದ್ರೆ ಅವ್ರಿಗೆ ಶುಗರ್ ಇರೋ ಕಾರಣ ಅದು ಏನೋ ಭುಜದ ಹತ್ರ ಹಿಡ್ಕೊಂಡು ಕೈ ಎತ್ತೋಕ್ ಆಗ್ತಿಲ್ಲ. ಅದು ಆರ್ಥರೈಟಿಸ್ ಅಂತ ಕೇಳ್ಬೇಕು. ಈಗ ಅವ್ರ ವಯಸ್ಸು ಎಷ್ಟು? ಅವರು 56. 56 ವರ್ಷ. ಓಕೆ. ಸೊ ಈಗ ಶುಗರ್ ಬಂದು ಎಷ್ಟು ವರ್ಷ ಆಗಿದೆ ಅವ್ರಿಗೆ? ಅವ್ರಿಗೆ ಶುಗರ್ ಬಂದು ಮೋಸ್ಟ್ಲಿ ಒಂದು 10-17 ವರ್ಷ ಆಗಿರ್ಬೋದು ಸರ್. ಅವ್ರು ರೆಗ್ಯುಲರ್ ಆದ್ರೆ ಟ್ರೀಟ್ಮೆಂಟ್ ತಗೋತಿದ್ದಾರೆ. ಓಕೆ, ಅದಾದ್ಮೇಲೆ ಈ ಒಂದು ಸಮಸ್ಯೆ ಉಟ್ಕೊಂಡಿರೋದಲ್ಲ? ಅದು ಮೋಸ್ಟ್ಲಿ ಅದೇ ಇರ್ಬೇಕು ಅನ್ಸುತ್ತೆ ಸರ್. ಓಕೆ, ಸೊ ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲ. ಜನರಲಿ ಏನಾಗ್ಬಿಡುತ್ತೆ, ಈಗ ಡಯಾಬಿಟಿಸ್ ಅಲ್ಲೂ ಏನಾಗ್ತಾ ಇದೆ, ನಮ್ಮ ಬಾಡಿಲಿರೋ ಒಂದು ಮೆಟಾಬಾಲಿಕ್ ಫಂಕ್ಷನಿಂಗ್ ಅಲ್ಲಿ ವ್ಯತ್ಯಾಸ ಅನ್ನೋದು ಕಾಣಿಸ್ಕೊಳ್ತಾ ಇದೆ. ಆ ಒಂದು ಮೆಟಾಬಾಲಿಕ್ ಫಂಕ್ಷನಿಂಗ್ ಅನ್ನೋದು ಸರಿಯಾಗಿ ಆಗ್ತಾ ಇಲ್ಲ ಅಂದಾಗ ಈ ಒಂದು ಮೂಳೆಗಳಿಗೆ ಎಷ್ಟರ ಮಟ್ಟಿಗೆ ಈ ಒಂದು ಕ್ಯಾಲ್ಸಿಯಂ ಅಂಶ ಆಗಿರ್ಬೋದು, ವಿಟಮಿನ್ D3 ಅನ್ನೋದಾಗಿರ್ಬೋದು ರೀಚ್ ಆಗ್ಬೇಕು, ಅದು ರೀಚ್ ಆಗ್ತಾ ಇರೋದಿಲ್ಲ. ಆ ಒಂದು ಕಂಡೀಷನ್ ಏನಾಗ್ಬಿಡುತ್ತೆ, ಅರ್ಲಿಯರ್ ಏಜ್ ಅಲ್ಲೇ ಈ ಒಂದು ಮೂಳೆಗಳ ಡೆನ್ಸಿಟಿ ಕೂಡ ಕಳ್ಕೊಳಕ್ ಶುರು ಆಗ್ಬಿಡುತ್ತೆ. ಮೂಳೆಗಳ ಅದ್ರ ಡೆನ್ಸಿಟಿ ಯಾವಾಗ ಕಳ್ಕೊಳ್ತಾ ಇದೆ ಅಂದಾಗ ಅರ್ಲಿಯರ್ ಏಜ್ ಅಲ್ಲೇ ಅದು ಸವಿಯೋದಕ್ಕೆ ಶುರು ಆಗೋದು. ಆ ಒಂದು ಮೂಳೆಗಳ ಸವೆತದ ಮುಖಾಂತರ ಏನಾಗ್ಬಿಡುತ್ತೆ, ಈ ರೀತಿ ಈ ಒಂದು ಜಾಯಿಂಟ್ಸ್ ಪೇನ್ ಅನ್ನೋದು ಅರ್ಲಿಯರ್ ಏಜ್ ಅಲ್ಲೇ ಹುಟ್ಕೊಳಕ್ ಶುರು ಆಗೋದು. ಜನರಲಿ ಈಗ ಜಾಯಿಂಟ್ಸ್ ಪೇನ್ ಅನ್ನೋದು ನಾವೇನ್ ಹೇಳ್ತೀವಿ, 60-65 ವರ್ಷ ಆದ್ಮೇಲೆ ಬರಬೇಕು ಜನರಲಿ ಬರೋದಾಗಿದ್ರೆ. ಸೊ ಅದಕ್ಕಿಂತ ಮುಂಚೆನೆ ಬರ್ತಾ ಇದೆ ಅಂದ್ರೆ ಸೊ ನಮ್ಮಲ್ಲಿ ಕೊರತೆಗಳ ಮುಖಾಂತರನೇ ಉಟ್ಕೊಳಕ್ ಸಾಧ್ಯ ಆಗುತ್ತೆ ಹೊರತಾಗಿ ಸೊ ನ್ಯಾಚುರಲ್ ಕಂಡೀಷನ್ ಇಂದ ಬರೋ ಸಾಧ್ಯತೆಗಳು ತುಂಬಾ ಕಮ್ಮಿ ಅಂತ ಹೇಳ್ತೀವಿ. ಸೊ ಈ ತರ ಆ ಒಂದು ನೋವುಗಳು ಬರ್ತಾ ಇದೆ. ಅದ್ರಲ್ಲಿ ನೀವು ಹೇಳ್ತಾ ಇದ್ರಿ ಈಗ ರೈಟ್ ಶೋಲ್ಡರ್ ಅನ್ನೋದು ಕಂಪ್ಲೀಟ್ ಎತ್ತಕ್ಕೆ ಆಗ್ತಿಲ್ಲ. ಸೊ ಅಷ್ಟು ಸಿವಿಯರ್ ಕಂಡೀಷನ್ ಹೋಗ್ತಾ ಇದೆ ಅಂದ್ರೆ ಸೊ ನೆಗ್ಲೆಕ್ಟ್ ಅಂತೂ ಮಾಡ್ಕೊಳಕ್ ಹೋಗ್ಬೇಡಿ. ಈ ಒಂದು ಸ್ಥಿತಿ ಇನ್ನೂ ಹಾಗೆ ನೆಗ್ಲೆಕ್ಟ್ ಮಾಡ್ತಾ ಹೋದ್ರೆ ಬೇರೆ ಒಂದು ಜಾಯಿಂಟ್ಸ್ ಗಳಿಗೂ ಇನ್ನೂ ಹರಡ್ತಾ ಹೋಗುತ್ತೆ. ಸೊ ಲಾಸ್ಟ್ ಅಲ್ಲಿ ಯಾವುದೇ ಕೆಲಸನೇ ಮಾಡಕ್ ಆಗಲ್ಲ. ಸೊ ಕಂಪ್ಲೀಟ್ ಒಂದು ಮಷಿನ್ ತರ ಮನೇಲಿ ಕೂತ್ಕೊಂಡಿರ್ಬೇಕಾಗುತ್ತೆ ಅನ್ನೋ ಸ್ಥಿತಿಗೂ ಎಷ್ಟೋ ಪೇಷಂಟ್ ಹೋಗ್ತಾ ಇದ್ದಾರೆ. ಸೊ ಆ ಸ್ಥಿತಿಗೆ ಹೋಗೋಕಿನ ಮುಂಚೆನೆ ನೀವೊಂದು ಟ್ರೀಟ್ಮೆಂಟ್ ಅನ್ನೋದು ಕರೆಕ್ಟ್ ಆಗಿ ಪಡ್ಕೊಂಡಾಗ ಈ ಸಮಸ್ಯೆಯಿಂದ ಕಂಪ್ಲೀಟ್ ಆಗಿ ಹೊರಗೆ ಬರೋದಕ್ಕೆ ಹೆಲ್ಪ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ನೋಡಿಪ್ಪ. ಅದರಲ್ಲೂ ಏಜ್ ಕೂಡ ಜಾಸ್ತಿ ಆಗ್ತಾ ಹೋದಷ್ಟು ನಿಮ್ಮ ಭರವಸೆ ನಾವೇನ್ ಕೊಡ್ಬೋದು ಡಾಕ್ಟರ್ಗಳು, ಆ ಭರವಸೆ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ನಮಸ್ಕಾರ. ಮತ್ತೊಂದು ಕರೆ ಇದೆ. ಹಲೋ ಹಲೋ, ನಮಸ್ಕಾರ ಅಮ್ಮ, ತಮ್ಮ ಹೆಸರು? ಪದ್ಮಾ ಅಂತ ಹೇಳಿ. ಯಾವ್ರಿಂದ ಕರೆ ಮಾಡ್ತಿದ್ದೀರಾ? ಇಲ್ಲಿ ಚಾಮರಾಜಪೇಟೆಯಿಂದ ಮೇಡಮ್. ಮಾತಾಡಿ ಮಾ, ಡಾಕ್ಟರ್ ಇದಾರೆ. ಹಲೋ ಹಲೋ ಹಲೋ, ನಮಸ್ಕಾರಮ್ಮ. ಹಲೋ ಹಲೋ, ಕೇಳಿಸ್ತಾ ಇದೆಮ್ಮ? ಅದು ನನ್ಗೆ ಆರ್ಥರೈಟಿಸ್ ಸಮಸ್ಯೆ ಇದೆ. ಓಕೆ. ESR ಬಂದು ಅದು ಜಾಸ್ತಿ ಇದೆ, RA ಟೆಸ್ಟ್ ಮಾಡಿದ್ವಿ ಅದು ಜಾಸ್ತಿ ಇದೆ. ಓಕೆ ಅಮ್ಮ. ಆಮೇಲೆ ಮುಖ ಸ್ವೆಲ್ಲಿಂಗ್ ಬರುತ್ತೆ, ಬೆರಳುಗಳೆಲ್ಲ ಊತ ಬರುತ್ತೆ, ಈ ಜಾಯಿಂಟ್ ಶೋಲ್ಡರ್ ಅಲ್ಲಿ ನೋವು ಬರುತ್ತೆ. ಅದು ಟ್ಯಾಬ್ಲೆಟ್ಸ್ ಎಲ್ಲ ತಗೋತಾ ಇದೀನಿ, ಬೆರಳು ನೋವು ಕಮ್ಮಿ ಆಗಿಲ್ಲ, ಮತ್ತೆ ಮುಖ ಸ್ವೆಲ್ಲಿಂಗ್ ಕಮ್ಮಿ ಆಗಿಲ್ಲ. ಓಕೆ ಅಮ್ಮ. ಓಕೆ. ಸೊ ಎಷ್ಟು ದಿವಸ ಆಯ್ತಮ್ಮ ಈಗ ಗೊತ್ತಾಗಿ ಈ ಸಮಸ್ಯೆ? ಹಲೋ, ಈಗ ಸಮಸ್ಯೆ ಗೊತ್ತಾಗಿ ಎಷ್ಟು ದಿವಸ ಆಯ್ತಮ್ಮ ನಿಮ್ಗೆ? ಹಲೋ, ಹಾ ಕೇಳಿಸ್ತಾ ಇದೆಮ್ಮ? ಕೇಳಿಸ್ತಾ ಇದೆ ಸರ್. ಈಗ ಈ ಸಮಸ್ಯೆ ಬಂದ್ಬಿಟ್ಟು ಎಷ್ಟು ದಿವಸ ಆಗಿದೆಮ್ಮ? ಅಲ್ಲೇ 3 ತಿಂಗಳಾಯ್ತು ಸರ್. 3 ತಿಂಗಳಾಗಿದೆ. ಸೊ ಈಗ ಟ್ರೀಟ್ಮೆಂಟ್ ಏನ್ ತಗೊಳ್ತಾ ಇದ್ದೀರಾ? ಸೊ ಜನರಲಿ ಇದನ್ನ ನಾವು ರುಮೆಟೆಡ್ ಆರ್ಥರೈಟಿಸ್ ಅಂತ ಕರಿತೀವಿ. RA ಪಾಸಿಟಿವ್ ಇದೆ ಅಂದಾಗ ಈ ಒಂದು ರುಮೆಟೆಡ್ ಆರ್ಥರೈಟಿಸ್ಗೆ ನೀವು ಯಾವುದೇ ಒಬ್ಬ ಇಂಗ್ಲಿಷ್ ಡಾಕ್ಟರ್ ಹತ್ರ ಹೋದ್ರು ಕೂಡ ಸೊ ಲೈಫ್ ಲಾಂಗ್ ತಗೋಬೇಕು ಅನ್ನೋ ತರನೇ ಗೈಡ್ ಮಾಡ್ತಾ ಇರ್ತಾರೆ. ಒಂದು
ಎರಡನೇದು, ಈ ಸಮಸ್ಯೆಗೆ ಲೈಫ್ ಲಾಂಗ್ ಯಾಕೆ ಹೇಳ್ತಾ ಇದ್ರೆ ಅಂದ್ರೆ ನಮ್ಮ ಒಂದು ಮೆಟಾಬಾಲಿಕ್ ಫಂಕ್ಷನ್ ಇಲ್ಲಿ ಎಬ್ನಾರ್ಮಲ್ ಆಗಿ ನಡೀತಾ ಇದೆ, ಕರೆಕ್ಟ್ ಆಗಿ ಫಂಕ್ಷನ್ ಅನ್ನು ಮಾಡ್ತಾ ಇಲ್ಲ ಅಂದಾಗ ಈ ಸಮಸ್ಯೆ ಹುಟ್ಕೊಳ್ತಾ ಇರೋದಮ್ಮ. ಇದನ್ನ ಹೋಮಿಯೋಪತಿಯಿಂದ ಕಂಪ್ಲೀಟ್ ಆಗಿ ಸರಿಪಡಿಸೋದಕ್ಕೆ ಹೆಲ್ಪ್ ಆಗ್ತಾ ಇದೆ ಅಮ್ಮ. ಇವನ್ ರಿಪೋರ್ಟ್ಸ್ ಅಲ್ಲೂ ಕೂಡ ಕಂಪ್ಲೀಟ್ ಸರಿಪಡಿಸೋದಕ್ಕೂ ಹೆಲ್ಪ್ ಮಾಡ್ತಾ ಇದೀವಿ. ಈಗ ಆ ರಿಪೋರ್ಟ್ಸ್ ಏನಿದೆ ಎಲ್ಲ ಒಂದ್ ತಗೊಂಡ್ಬಿಟ್ಟು ಒಂದ್ಸಲ ನಮ್ಮ ಹೋಮಿಯೋಪತಿಗೆ ಬಂದು ಭೇಟಿ ಆದ್ರೆ ಅಮ್ಮ ನೀವು ಆ ಎಕ್ಸಾಮಿನೇಷನ್ ಮೂಲಕ ಎಷ್ಟು ಮಟ್ಟಿಗೆ ಈಗ ಕಾಯಿಲೆ ಬೆಳ್ಕೊಂಡಿದೆ, ಯಾವೆಲ್ಲ ಜಾಯಿಂಟ್ಸ್ ಗಳು ಆಲ್ರೆಡಿ ಇಫೆಕ್ಟ್ ಆಗಿದೆ ಅಂತ ತಿಳ್ಕೊಂಡ್ಬಿಟ್ಟು ಒಂದು ಸೂಕ್ತವಾದ ಮೆಡಿಕೇಶನ್ ಪ್ರೊವೈಡ್ ಮಾಡಬಹುದು ನೋಡಿ. ಯಾಕಂದ್ರೆ ಈ ಒಂದು ರೊಮ್ಯಾಟೈಡ್ ಆರ್ಥ್ರೈಟಿಸ್ ನ ನೆಗ್ಲೆಕ್ಟ್ ಮಾಡ್ತಾ ಹೋದಷ್ಟು ದಿನದಿಂದ ದಿನಕ್ಕೆ ಡ್ಯಾಮೇಜ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಅದ್ರ ಮುಖಾಂತರ ಕಾಂಪ್ಲಿಕೇಶನ್ಸ್ ಕೂಡ ಆಡ್ ಆಗೋ ಚಾನ್ಸ್ ತುಂಬಾ ಜಾಸ್ತಿ ಇರುತ್ತೆ. ಯಾಕಂದ್ರೆ ಬೇರೆ ಒಂದು ಜಾಯಿಂಟ್ಸ್ ಬೇರೆ ಅಥವಾ ಒಂದು ಈ ಒಂದು ಆರ್ಥ್ರೈಟಿಸ್ ಗಳಲ್ಲಿ ಬೇರೆ ಆರ್ಗನ್ಸ್ ಗಳಿಗೆ ಇಫೆಕ್ಟ್ ಆಗೋ ಚಾನ್ಸಸ್ ಇರೋದಿಲ್ಲಮ್ಮ. ಆದ್ರೆ ಈ ಒಂದು ರೊಮ್ಯಾಟೈಡ್ ಆರ್ಥ್ರೈಟಿಸ್ ಅಲ್ಲಿ ಮಾತ್ರ ಬೇರೆ ಒಂದು ಈ ಒಂದು ಗ್ರಂಥಿಗಳಿಗೆ ಅಥವಾ ಆರ್ಗನ್ಸ್ ಗಳಿಗೆ ಇಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಒಂದು ರೊಮ್ಯಾಟೈಡ್ ಆರ್ಥ್ರೈಟಿಸ್ ಅಲ್ಲಿ ಮುಖ ಊತ ಬರೋದು ಅಥವಾ ಮೈಕೆ ಎಲ್ಲಾ ಜಾಯಿಂಟ್ಸ್ ಗಳಿಗೆ ಇಫೆಕ್ಟ್ ಆಗಕ್ಕೆ ಶುರು ಆಗ್ಬಾರ್ದು. ಅದ್ರ ಜೊತೆಗೆ ಸಿವಿಯಾರಿಟಿ ಆಫ್ ಕಂಪ್ಲೇಂಟ್ಸ್ ಯಾವ ರೀತಿ ಇರುತ್ತಂದ್ರೆ ವಿದಿನ್ 15 ಡೇಸ್ ಅಥವಾ 1 ಮಂತ್ ಅಲ್ಲೇ ಕಂಪ್ಲೀಟ್ ಸಿವಿಯರ್ ಕಂಡೀಷನ್ಗೂ ಕೂಡ ಇದು ರೀಚ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೆಗ್ಲೆಕ್ಟ್ ಅಂತೂ ಮಾಡಕ್ ಹೋಗ್ಬೇಡಿ ಅಮ್ಮ. ಇಲ್ಲಿ ನಾವು ಯಾವುದೇ ರೀತಿ ಸ್ಟಿರಾಯ್ಡ್ಸ್ ಆಗ್ಲಿ ಪೇನ್ ಕಿಲ್ಲರ್ಸ್ ಆಗ್ಲಿ ಕೊಡದೇನೆ ಆ ಸಮಸ್ಯೆನ ಕಂಪ್ಲೀಟ್ ಆಗಿ ವಾಸಿ ಮಾಡಕ್ ಹೆಲ್ಪ್ ಮಾಡ್ತಾ ಇದೀವಿ. ಯಾಕಂದ್ರೆ ಈ ಒಂದು ರೊಮ್ಯಾಟೈಡ್ ಆರ್ಥ್ರೈಟಿಸ್ ಅಲ್ಲಿ ಸ್ಟಿರಾಯ್ಡ್ಸ್ ಅನ್ನೋದು ತುಂಬಾ ಕೊಡ್ತಾ ಇದ್ದಾರೆ. ಆ ಸ್ಟಿರಾಯ್ಡ್ಸ್ ಇಂದ ಸೊಲ್ಯೂಷನ್ ಅದಕ್ಕಿಂತ ತುಂಬಾ ಸೈಡ್ ಎಫೆಕ್ಟ್ಸ್ ಜಾಸ್ತಿ ಇರುತ್ತೆ. ಆದಷ್ಟು ಅದನ್ನ ಅವಾಯ್ಡ್ ಮಾಡ್ತಾ ಹೋದಷ್ಟು ನಿಮ್ಮ ಹೆಲ್ತ್ ಗೆ ಒಳ್ಳೇದು ಅಂತ ತಿಳಿಸ್ಕೊಡ್ಬೋದು ನೋಡಿ. ನಮಸ್ಕಾರ, ಧನ್ಯವಾದಗಳಮ್ಮ ಕಾಲ್ ಮಾಡಿದಕ್ಕೆ. ಹೇಗಿದ್ರು ಬೆಂಗಳೂರಿಂದಾನೇ ಕಾಲ್ ಮಾಡಿದೀರಾ. ಮಲ್ಲೇಶ್ವರಂ 7th ಕ್ರಾಸ್, ಜಯನಗರ್ 4 ಬ್ಲಾಕ್, ಬೆಂಗಳೂರಿನಲ್ಲಿ 2 ಬ್ರಾಂಚಸ್ ಇದೆ. ನಮ್ಮ ಹೋಮಿಯೋಪತಿ ಕ್ಲಿನಿಕ್ಗೆ ನೀವು ಬರಬಹುದು. ಅಡ್ವಾನ್ಸ್ ಹೋಮಿಯೋಪತಿ ಚಿಕಿತ್ಸೆಗಳನ್ನ ಪಡ್ಕೊಳ್ಬಹುದು. ನೇರವಾಗಿ ಬರುವ ಮುನ್ನ ಟಿವಿ ಸ್ಕ್ರೀನ್ ಮೇಲೆ ಅಪಾಯಿಂಟ್ಮೆಂಟ್ ಫೋನ್ ನಂಬರ್ಸ್ ಬರ್ತಾ ಇದೆ. ನಂಬರ್ಸ್ಗೆ ಕರೆ ಮಾಡಿ ನೀವು ಅಪಾಯಿಂಟ್ಮೆಂಟ್ ನ ತಗೊಳ್ಬೇಕಾಗತ್ತೆ. ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ ಹಲೋ ಹಲೋ, ನಮಸ್ಕಾರಮ್ಮ, ತಮ್ಮ ಹೆಸರು? ನಾವು ಬೆಂಗಳೂರಿಂದ ಮಾತಾಡ್ತಾ ಇದ್ದೀರಾ, ಆಶಾ ಅಂದ್ಬಿಟ್ಟು. ಮಾತಾಡಿಮ್ಮ, ಡಾಕ್ಟರ್ ಇದಾರೆ, ಏನ್ ಸಮಸ್ಯೆ ಅಂತ ಕೇಳಿ ನೇರವಾಗಿ. ಹಲೋ ಸರ್, ಅದೇ ನಮ್ಮ ಮಗನಿಗೆ ಈಗ ಶುಗರ್ ಈಗ ಸ್ಟಾರ್ಟ್ ಆಗಿದೆ ಸರ್. ಓಕೆ ಅಮ್ಮ. ಸೊ ಎಷ್ಟು ದಿವಸ ಆಯ್ತು ಗೊತ್ತಾಗಿ? ಅದೇ ಸರ್, ಈಗ ಒಂದ್ 3 ತಿಂಗಳಾಯ್ತು ಅವನಿಗೆ ನಮ್ಗೆ ಗೊತ್ತಾಗಿ ಈವ್ನಿಂಗ್ ಜಾಸ್ತಿ ಹೋಗೋನು. ಓಕೆ. ಸೊ ಈಗ ಮತ್ತೆ ಡಾಕ್ಟರ್ ಹತ್ರ ತೋರಿಸಿದಕ್ಕೆ ಟ್ಯಾಬ್ಲೆಟ್ ತಗೋ ಅಂತ ಹೇಳಿದ್ರು. ಅವನ್ ವಯಸ್ಸು ಎಷ್ಟಮ್ಮ ಈಗ? 23 ತುಂಬಿ 24 ಇದೆ ಸರ್. ಓಹೋ, ತುಂಬಾ ಚಿಕ್ಕ ವಯಸ್ಸಲ್ಲೇ ಬಂದಿದೆಯಲ್ಲಮ್ಮ. ಅದಕ್ಕೆ ಸರ್ ನಮ್ಮ ಯಜಮಾನ್ರಿಗೆ ಬಂದು ಒಂದ್ 3-4 ವರ್ಷ ಆಯ್ತು. ಓಕೆ. ಮತ್ತೆ ನಮಗೂ ಬಂತು. ಓಕೆ ಅಮ್ಮ. ನಮಗ್ ಬಂದು 2 ವರ್ಷ ಆಯ್ತು ಸರ್. ಅದ್ರಿಗೆ ಇವನ್ಗೆ ಮೊನ್ನೆ ಇದಕ್ಕಿದ್ದಂಗೆ ಈ ತರ ಆಗ್ಬಿಡ್ತು. ಒಂದು ವಾರದಿಂದ ಈವ್ನಿಂಗ್ ಜಾಸ್ತಿ ಹೋಗೋನು. ಅದು ಒಂದು ಮಾಡೋದೆಲ್ಲ ಉರಿ ಆಗೋದನ್ನ ಆಗ ಡಾಕ್ಟರ್ ಹತ್ರ ಕರ್ಕೊಂಡೋಗ್ತಿರ್ತ ಬ್ಲಡ್ ಟೆಸ್ಟ್ ಮಾಡು ಅಂದ್ರು. ಓಕೆ ಅಮ್ಮ. ಆಗ ಶುಗರ್ ಈಗ ಸ್ಟಾರ್ಟ್ ಆಗಿದೆ ಅಂತ ಹೇಳ್ದೆ ಸರ್ ಅವನ್ಗೆ. ಓಕೆ. ಈಗ ಎಲ್ಲಿಂದ ಕರೆ ಮಾಡ್ತಾ ಇದ್ರಮ್ಮ ನೀವು? ಒಂದ್ ತಿಂಗಳ ತಿನ್ಬಿಟ್ಟು ಬಿಟ್ಬಿಟ್ಟ ಸರ್ ಅವನು. ಆ ರೀತಿ ಮಾಡೋದ್ ತಪ್ಪಮ್ಮ, ಇನ್ನೂ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಸರ್ ಇವನ್ಗೆ ಹೇಳಿದ್ರೆ ಅದೆಲ್ಲ ಬೇಡ ಅಂತ ಹೇಳ್ತಾರೆ. ನೀವ್ ಒಂದ್ಸರಿ ಹೇಳಿ ಸರ್. ಓಕೆ ಅಮ್ಮ. ಸೊ ಏನ್ ಮಾಡಿ ಅಂದ್ರೆ ಅಮ್ಮ, 3 ಜನದ ರಿಪೋರ್ಟ್ ಏನಿದೆ ಆ ರಿಪೋರ್ಟ್ಸ್ ಎಲ್ಲ ತಗೊಂಡ್ಬಿಟ್ಟು ನಮ್ಮ ಹೋಮಿಯೋಪತಿಗೆ ಒಂದ್ಸಲ ಬಂದ್ ಭೇಟಿಯಾಗಿ ಅಮ್ಮ. ಈಗ ಅವ್ನ ವಯಸ್ಸು ಇನ್ನೂ ತುಂಬಾ ಚಿಕ್ಕದು, ಈ ವಯಸ್ಸಲ್ಲೇ ಬಂದಿದೆ ಅಂದ್ರೆ ಸೊ ಇಲ್ಲಿ ಹೋಮಿಯೋಪತಿಯಲ್ಲಿ ನಾವು ಯಾರಿಗೂ ಲೈಫ್ ಲಾಂಗ್ ಹೇಳ್ತಾ ಇಲ್ಲಮ್ಮ. ಅಂದ್ರೆ ಸಾಯೋವರೆಗೂ ತಗೊಳ್ಳೇಬೇಕು ಟ್ರೀಟ್ಮೆಂಟ್ ಅನ್ನೋ ತರ ಯಾರಿಗೂ ಗೈಡ್ ಮಾಡ್ತಾ ಇಲ್ಲ. ಆ ಒಂದು ಶುಗರ್ ಸಮಸ್ಯೆಯಿಂದ ಕಂಪ್ಲೀಟ್ ಆಗಿ ಹೊರಗೆ ಬರೋದಕ್ಕೂ ಹೆಲ್ಪ್ ಮಾಡ್ತಾ ಇದೀವಿ. ಸೊ ಹಾಗಾಗಿ ಒಂದ್ಸಲ ನೀವು ಕರ್ಕೊಂಡ್ ಬಂದ್ರೆ ಆ ಸಮಸ್ಯೆ ಅವನಲ್ಲಿ ಎಷ್ಟು ಮಟ್ಟಿಗೆ ಬೆಳ್ಕೊಂಡಿದೆ, ಪ್ಲಸ್ ಎಷ್ಟು ದಿನದಲ್ಲಿ ಆ ಸಮಸ್ಯೆಯಿಂದ ಅವನಿಗೆ ಕಂಪ್ಲೀಟ್ ಹೊರಗೆ ಬರೋದಕ್ಕೆ ಹೆಲ್ಪ್ ಮಾಡಿಸ್ಕೊಡ್ಬಹುದು, ಇದೆಲ್ಲದನ್ನ ಕ್ಲಿಯರ್ ಆಗಿ ಗೈಡ್ ಮಾಡ್ಬಿಟ್ಟೇನೆ ಟ್ರೀಟ್ಮೆಂಟ್ ನ ಶುರು ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ತಾ ಇದೀವಿ. ಸೊ ಹಾಗಾಗಿ ಕರ್ಕೊಂಡ್ ಬಂದ್ರೆ ಹೆಲ್ಪ್ ಮಾಡ್ಬೋದು ನೋಡಿಮ್ಮ. ನಮಸ್ಕಾರ, ಧನ್ಯವಾದಗಳು ಕಾಲ್ ಮಾಡಿದಕ್ಕೆ. ಇನ್ನು ಡಾಕ್ಟರ್ ಕಾರ್ಯಕ್ರಮದಲ್ಲಿ ಬಂದು ಆರ್ಥ್ರೈಟಿಸ್ ಸಮಸ್ಯೆಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಕಾಲರ್ಸ್ ಕಾಲ್ ಮಾಡಿ ಕೇಳಿದಂತ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ವಿತ್ ಅಸ್. ನಮಸ್ಕಾರ ಡಾಕ್ಟರ್. ನಮಸ್ಕಾರ ವೀಕ್ಷಕರೇ, ನೀವು ಕೂಡ ಡಾಕ್ಟರ್ನ ನೇರವಾಗಿ ಭೇಟಿ ಮಾಡಬೇಕು ಅಂತಂದ್ರೆ ನಮ್ಮ ಹೋಮಿಯೋಪತಿ ಕ್ಲಿನಿಕ್ಗೆ ವಿಸಿಟ್ ಮಾಡಬೇಕಾಗತ್ತೆ. ಅಡ್ವಾನ್ಸ್ ಹೋಮಿಯೋಪತಿ ಚಿಕಿತ್ಸೆಗಳು ಸಿಗುತ್ತೆ. ನೇರವಾಗಿ ಬರುವ ಮುನ್ನ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವ ಅಪಾಯಿಂಟ್ಮೆಂಟ್ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ಡಾಕ್ಟರ್ನ ಭೇಟಿಯಾಗಿ ಇನ್ನು ಹೋಮಿಯೋಪತಿ ಚಿಕಿತ್ಸೆಗಳನ್ನ ಪಡ್ಕೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ಆರೋಗ್ಯವೇ ಭಾಗ್ಯ ನೇರ ಪ್ರಸಾರದ ಕಾರ್ಯಕ್ರಮವನ್ನ ಮುಗಿಸುವಂತ ಸಮಯ ಆಗಿದೆ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಇವತ್ತು ಆಂಟಿ ಬಂದಿಲ್ವಾ? ಅವರಿಗೆ ತಲೆ ಸುತ್ತು ಬಂದು ಮೂರ್ಛೆ ತಪ್ಪಿ ಬಿದ್ದು ಬಿಟ್ರು. ಅಜ್ಜಾಗಾಯ್ತು. ಅವರು ತುಂಬಾ ದಪ್ಪ ಅಲ್ವಾ, ಮತ್ತೆ ಬೇರೆ ಪ್ರಾಬ್ಲಮ್ಸ್ ಕೂಡ ಇವೆ. ಉಬ್ಬಸ, ಮಂಡಿ ನೋವು, ಮತ್ತೆ ಅದೇನೋ ಅಂತಾರಲ್ಲ ಥೈರಾಯ್ಡ್ ಕೂಡ ಇದೆ ಅವರಿಗೆ.
ಅಂತ ಟೈಮಲ್ಲಿ ನಾವ್ ಏನ್ ಮಾಡ್ಬೇಕು? ಎದೆ ಬಡಿತ ನಡೀತಾ ಇದ್ಯಾ ಇಲ್ವಾ ಅಂತ ಚೆಕ್ ಮಾಡ್ಬೇಕು. ಮಗಳೇ ಏನಾಯ್ತು ಪುಟ? ನಿಮ್ ಎದೆ ಬಡಿತ ನಿಂತೋಯ್ತು. ಅದು ಹೇಗ್ ನಿಂತೋಗುತ್ತೆ? ನೀವು ಕೂಡ ದಪ್ಪ ಇದ್ದೀರಾ, ಇಡೀ ದಿನ ದುಡಿತಿರ್ತೀರಾ, ರಾತ್ರಿಗೂ ಕೆಲ್ಸ ಮಾಡ್ತೀರಾ, ಇಲ್ಲಾಂದ್ರೆ ನಿಮ್ ಎದೆ ಬಡಿತ. ಆಮೇಲೆ ಏನಾಗುತ್ತೆ? ನನಗ್ ಭಯ ಆದಾಗ ಯಾರ್ ಹೆಲ್ಪ್ ಮಾಡ್ತಾರ ಪಪ್ಪ? ಯಾರ್ ಹಗ್ ಮಾಡ್ತಾರ ಪಪ್ಪ? ಇದಂತ ನಡೀತಿದೆ. ಡಯಾಬಿಟೀಸ್, ಹೈಪರ್ ಟೆನ್ಷನ್, ಥೈರಾಯ್ಡ್, ಆರ್ಥರೈಟಿಸ್, ವೆರಿಕೋಸ್ ವೇನ್ಸ್ ಇಂಥ ಎಲ್ಲ ಕಾಯಿಲೆಗಳಿಗಾಗಿ ನಮ್ಮ ಹೋಮಿಯೋಪತಿ ಯಾವತ್ತೂ ನಮ್ಮ ಜೊತೆಗಿದೆ. ನಿಮ್ಮ ಕುಟುಂಬದ ಪ್ರತಿಯೊಬ್ಬರ ಆರೋಗ್ಯಕರ ಬದುಕಿಗಾಗಿ ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ಕಷ್ಟದಲ್ಲಿ ಇದ್ದರೂ ನಿಮ್ಮ ಚಿನ್ನಕ್ಕೆ ನೀವೇ ಬಡ್ಡಿ ಕಟ್ಟುತ್ತಿದ್ದೀರಾ? ನಿಮ್ಮ ಕಷ್ಟಕ್ಕೆ ಆಸರೆಯಾಗಿ ಅಭಯ ಗೋಲ್ಡ್ ಕಂಪನಿ ಇದೆ. ಎಂದೋ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫರೆನ್ಸ್ ಅಮೌಂಟ್ ಅನ್ನು ಕ್ಷಣಾರ್ಧದಲ್ಲೇ ಕೊಡುತ್ತೇವೆ. ಅಭಯ ಗೋಲ್ಡ್ ಬಯರ್ಸ್ 8861 600 600. ಹಕ್ಕಿ ಸಿಕ್ಕಾಪಟ್ಟ ಹೆಜ್ಜೆ ಗೊತ್ತು, ಕಾಲ ತುಂಬಾ ಮನ್ನ ಹೊತ್ತು, ಮನೆಯ ದಾರಿ ಮರೆದು ನಿಂದು ಬಾರು ಗೆಳೆಯ ಸೈಕಲ್ ಹೊತ್ತು, ಮಿಶ್ರ ಪಾಠ ಮರೆದು ಹೋಯ್ತು, ಶಾಲೆಗೆ ಮತ್ತೆ ಮರಳು ಹೊತ್ತು. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ನಿಮ್ಮ ಒಡವೆಯನ್ನು ಅಟಿಕಾನಲ್ಲಿ ಬೆಸ್ಟ್ ರೇಟ್ಗೆ ಮಾರಿಬಿಡಿ. ಒಂದೇ ನಿಮಿಷದಲ್ಲಿ ಹಣವನ್ನು ಪಡೆದುಕೊಳ್ಳಿ. ನಿಮ್ಮ ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡಿಕೊಳ್ಳಿ. ಇನ್ಮೇಲೆ ನೆಮ್ಮದಿಯಾಗಿ ಇರಿ. ಆಟಿಕಾ. ದೀಪಾ ಫ್ಯಾಬ್ರಿಕ್, ಲೆನಿನ್ಸ್, ಡೈಮಂಡ್ಸ್ ಹಾಗೂ ಆಲ್ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ನ ಪ್ಯಾಂಟ್ಸ್ ಅಂಡ್ ಶರ್ಟ್ಸ್ಗೆ ಹೆಸರುವಾಸಿ. ನಿಮಗಾಗಿ ಬಂಪರ್ ಆಫರ್, ಬೈ 2 get 1 ಫ್ರೀ ನಿಮ್ಮ ದೀಪಾ ಫ್ಯಾಬ್ರಿಕ್ಸ್ ನಲ್ಲಿ ಮಾತ್ರ. ದೀಪಾ ಫ್ಯಾಬ್ರಿಕ್ಸ್, 5ನೇ ಮುಖ್ಯ ರಸ್ತೆ, ಗಂಗಾನಗರ, ಬೆಂಗಳೂರು 32. ಚಾಮುಂಡೇಶ್ವರಿ ಅವರು. ಚಾಮುಂಡೇಶ್ವರಿ ಎಲ್ಲ ಕಣ ಸರ್ಕಲ್ ಮಾರಮ್ಮ ಅವಳು. ಐ ಲವ್ ಯು ಸರ್. ನೀಟು ಬಾಸ್. ಮೀಟು ಅಲ್ಲ ನೋ ಮೀಟು. ಸೂಪರ್ ಆಗಿದೆ ಸರ್. ಪ್ರೇತಕಾಟ, ಭಾನಾಮತಿ, ಸಂಸಾರ ಕಲಹ, ಮಾಟಮಂತ್ರ ನಿವಾರಣೆ, ಜ್ಯೋತಿಷ್ಯ ಸಲಹೆಗೆ ಸಂಪರ್ಕಿಸಿ ಪ್ರತಿಂಗಿರ ದೇವಿ ಆರಾಧಕರಾದ ಡಾಕ್ಟರ್ ಮಹರ್ಷಿ ಗುರೂಜಿಯವರನ್ನ. ನಂಗೆ ಮಾತ್ ಬರಲ್ಲ, ಇವಳು ನನ್ ಮಗಳು ಟಿವಿ ಪ್ರೋಗ್ರಾಮ್ ಅಲ್ಲಿ ಹಾಡಿ ದೊಡ್ಡ ಪ್ರಶಸ್ತಿ ತಗೋಬೇಕು. ನಾನ್ ಅವಳಿಗೆ ಪ್ಲಾಂಟ್ ಸೈನ್ಸ್ ABC ತಂದ್ಕೊಡ್ತೀನಿ. ಪ್ಲಾಂಟ್ ಸೈನ್ಸ್ ABC ಆಂಟಿ ಬ್ಲಾಮಿಶ್ ಕ್ರೀಮ್, ಮೇಕಪ್ ಅನ್ನು ಮೀರಿಸುವ ಇಮ್ಮಡಿ ಸೌಂದರ್ಯ. ಮನೆ